ನಾನು ಅದ್ರ ಬಗ್ಗೆ ಈಗ ಪಾಮ್ಗಾಮಲ್ಲಿ ನಡೀಲಿ ಎಲ್ಲಾರ ನಡೀಲಿ ಮಾನವನಾಗಿ ಬದುಕಬೇಕು, ಮಾನವ ಗುಣಗಳನ್ನು ಹೊಂದಿರಬೇಕು, ಮಾನವ ಸಮಾಜ ಆಗಬೇಕು, ಮಾನವಕ್ಕೆ ಏರುಪೇರು ಅಂತಕ್ಕಂಥದ್ದು ಬರಬಾರ್ದು. ಬಸವಣ್ಣವರು ಯಾವ ರೀತಿ ಈ ದೇಶದಿಂದ ಜಾತಿ ವ್ಯವಸ್ಥೆಯನ್ನು ಕಿತ್ತು ಒಗೆದ್ರು ಅದೇ ರೀತಿಯ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ತಾಂಡವಾಡಬಾರ್ದು, ಅದು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಸಿದ್ಧಾಂತ. ಅದಕ್ಕೋಸ್ಕರಲೇ ಏನು ಬಸವಣ್ಣವರು ಅವತ್ತು ಜಾತಿ ಸಂಘರ್ಷಕ್ಕೆ ನಾಂದಿ ಆಡಿದ್ರು ಅದು ಮತ್ತೊಮ್ಮೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ದೇಶದಲ್ಲಿ ಈ ಸಂದರ್ಭದಲ್ಲಿ ಯುದ್ಧದ ಮಾತುಗಳು ಕೇಳಿಬರ್ತಿದೆ. ನಮಗೆ ನಾನು ಯುದ್ಧ ಇದೆಲ್ಲ ದೊಡ್ಡರಿ ಬಿಟ್ಟು ವಿಚಾರ. ಪ್ರಧಾನಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಇದ್ದಾರೆ. ಅವರು ಒಳ್ಳೆ ತೀರ್ಮಾನ ತಗೊಂಡ್ರೆ ಜನ ಎಲ್ಲ ಜೈ ಅಂತಾರೆ. ಒಳ್ಳೆ ತೀರ್ಮಾನ ತಗೊಳ್ಳದೇ ಇದ್ದರೆ ಜನರು ಮನಸ್ಸಿನಲ್ಲಿ ಕೊರಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಒಟ್ಟಿನಲ್ಲಿ ಈ ಮನುಕುಲ ಮತ್ತೊಮ್ಮೆ ಎಚ್ಚೆತ್ಕೋಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ನಾನು ಅದ್ರ ಬಗ್ಗೆ ಈಗ ಪಾಮ್ಗಾಮಲ್ಲಿ ನಡೀಲಿ ಎಲ್ಲಾರ ನಡೀಲಿ ಮಾನವನಾಗಿ ಬದುಕಬೇಕು, ಮಾನವ ಗುಣಗಳನ್ನು ಹೊಂದಿರಬೇಕು, ಮಾನವ ಸಮಾಜ ಆಗಬೇಕು, ಮಾನವಕ್ಕೆ ಏರುಪೇರು ಅಂತಕ್ಕಂಥದ್ದು ಬರಬಾರ್ದು. ಬಸವಣ್ಣವರು ಯಾವ ರೀತಿ ಈ ದೇಶದಿಂದ ಜಾತಿ ವ್ಯವಸ್ಥೆಯನ್ನು ಕಿತ್ತು ಒಗೆದ್ರು ಅದೇ ರೀತಿಯ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ತಾಂಡವಾಡಬಾರ್ದು, ಅದು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಸಿದ್ಧಾಂತ. ಅದಕ್ಕೋಸ್ಕರಲೇ ಏನು ಬಸವಣ್ಣವರು ಅವತ್ತು ಜಾತಿ ಸಂಘರ್ಷಕ್ಕೆ ನಾಂದಿ ಆಡಿದ್ರು ಅದು ಮತ್ತೊಮ್ಮೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ದೇಶದಲ್ಲಿ ಈ ಸಂದರ್ಭದಲ್ಲಿ ಯುದ್ಧದ ಮಾತುಗಳು ಕೇಳಿಬರ್ತಿದೆ. ನಮಗೆ ನಾನು ಯುದ್ಧ ಇದೆಲ್ಲ ದೊಡ್ಡರಿ ಬಿಟ್ಟು ವಿಚಾರ. ಪ್ರಧಾನಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಇದ್ದಾರೆ. ಅವರು ಒಳ್ಳೆ ತೀರ್ಮಾನ ತಗೊಂಡ್ರೆ ಜನ ಎಲ್ಲ ಜೈ ಅಂತಾರೆ. ಒಳ್ಳೆ ತೀರ್ಮಾನ ತಗೊಳ್ಳದೇ ಇದ್ದರೆ ಜನರು ಮನಸ್ಸಿನಲ್ಲಿ ಕೊರಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಒಟ್ಟಿನಲ್ಲಿ ಈ ಮನುಕುಲ ಮತ್ತೊಮ್ಮೆ ಎಚ್ಚೆತ್ಕೋಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ನಾನು ಅದ್ರ ಬಗ್ಗೆ ಈಗ ಪಾಮ್ಗಾಮಲ್ಲಿ ನಡೀಲಿ ಎಲ್ಲಾರ ನಡೀಲಿ ಮಾನವನಾಗಿ ಬದುಕಬೇಕು, ಮಾನವ ಗುಣಗಳನ್ನು ಹೊಂದಿರಬೇಕು, ಮಾನವ ಸಮಾಜ ಆಗಬೇಕು, ಮಾನವಕ್ಕೆ ಏರುಪೇರು ಅಂತಕ್ಕಂಥದ್ದು ಬರಬಾರ್ದು. ಬಸವಣ್ಣವರು ಯಾವ ರೀತಿ ಈ ದೇಶದಿಂದ ಜಾತಿ ವ್ಯವಸ್ಥೆಯನ್ನು ಕಿತ್ತು ಒಗೆದ್ರು ಅದೇ ರೀತಿಯ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ತಾಂಡವಾಡಬಾರ್ದು, ಅದು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಸಿದ್ಧಾಂತ. ಅದಕ್ಕೋಸ್ಕರಲೇ ಏನು ಬಸವಣ್ಣವರು ಅವತ್ತು ಜಾತಿ ಸಂಘರ್ಷಕ್ಕೆ ನಾಂದಿ ಆಡಿದ್ರು ಅದು ಮತ್ತೊಮ್ಮೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ದೇಶದಲ್ಲಿ ಈ ಸಂದರ್ಭದಲ್ಲಿ ಯುದ್ಧದ ಮಾತುಗಳು ಕೇಳಿಬರ್ತಿದೆ. ನಮಗೆ ನಾನು ಯುದ್ಧ ಇದೆಲ್ಲ ದೊಡ್ಡರಿ ಬಿಟ್ಟು ವಿಚಾರ. ಪ್ರಧಾನಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಇದ್ದಾರೆ. ಅವರು ಒಳ್ಳೆ ತೀರ್ಮಾನ ತಗೊಂಡ್ರೆ ಜನ ಎಲ್ಲ ಜೈ ಅಂತಾರೆ. ಒಳ್ಳೆ ತೀರ್ಮಾನ ತಗೊಳ್ಳದೇ ಇದ್ದರೆ ಜನರು ಮನಸ್ಸಿನಲ್ಲಿ ಕೊರಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಿಲ್ಲ. ಒಟ್ಟಿನಲ್ಲಿ ಈ ಮನುಕುಲ ಮತ್ತೊಮ್ಮೆ ಎಚ್ಚೆತ್ಕೋಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.